ಪುಟ್ಟಮನೆ ಮುರಿದ ಕನಸು ಮುಂದುವರೆದ ಭಾಗ 4. ಪವಿತ್ರ ಅತ್ಯಂತ ಭಾವುಕ ಧ್ವನಿಯಲ್ಲಿ ತನ್ನ ಮನಸ್ಸಿನಲ್ಲಿದ್ದ ಆ ಅಮರ ಕವಿತೆಯ ಸಾಲುಗಳನ್ನು ಅನುಕುಮಾರ್ ಕಿವಿಯಲ್ಲಿ ಪಿಸುಗುಟ್ಟಲು ಶುರು ಮಾಡಿದಳು. ಪವಿತ್ರ ಅತ್ಯಂತ ಮೃದುವಾಗಿ ಪಿಸುಗುಟ್ಟುತ್ತಾ, ಸೂರ್ಯ ಮುಳುಗಿ ಚಂದ್ರ ಬೆಳಗುವ ಸಮಯ ಬಂದಾಗ ಕತ್ತಲೆಯ ಕೋಣೆಯಲ್ಲಿ ನಕ್ಷತ್ರಗಳ ಬೆಳಕಿನಲ್ಲಿ ಆ ನಿನ್ನ ಕಣ್ಣಿಗೆ ಬಟ್ಟೆ ಕಟ್ಟಿ ಸುಗಂಧಭರಿತವಾದ ಕೋಣೆಯೊಂದಕ್ಕೆ ಕರೆದೊಯ್ಯುವೆ ಗೆಳೆಯ. ಆ ನಿನ್ನ ಎದೆಯ ಮೇಲಿನ ಪೊದೆಯ ಕೂದಲಿಗೆ ನಾ ತಲೆಯಿಟ್ಟು ಮೆಲ್ಲನೆ ಆ ನಿನ್ನ ನೆತ್ತಿಗೆ ಮುತ್ತಿಟ್ಟು ಮಧುಮಂಚಕ್ಕೆ ಆಹ್ವಾನಿಸುವೆ ಗೆಳೆಯ. ನೀನಾಗ ನರನಾಡಿಗಳು ಜುಮ್ಮೆನಿಸುವ ಹಾಗೆ ಈ ನನ್ನ ಬೆಣ್ಣೆಯಂಥ ಮೈಯಿಗೆ ಆ ನಿನ್ನ ಮೀಸೆಯಿಂದ ಒಮ್ಮೆ ಚುಂಬಿಸು ಬಿಡು ಗೆಳೆಯ. ಹೂವಿನ ಆಗಿರುವ ಈ ನನ್ನ ದೇಹಕ್ಕೆ ಒರಟಾಗಿರುವ ಆ ನಿನ್ನ ಕೈಗಳನ್ನು ಒಮ್ಮೆ ಸ್ಪರ್ಶಿಸಿ ಬಿಡು ಗೆಳೆಯ. ನೀ ಎಂದೂ ಕಾಣದಿರುವ ಲೋಕವೊಂದನ್ನು ನಾ ನಿನಗೆ ತೋರಿಸುವೆ ಗೆಳೆಯ. ನಾ ಕರೆದಿರುವ ಈ ಸ್ಥಳದಲ್ಲಿ ಲಾಭ ನಷ್ಟ ಯಾವುದೇ ಜಂಜಾಟ ಇರುವುದಿಲ್ಲ ಗೆಳೆಯ. ಇಲ್ಲಿ 2 ಮನಸ್ಸುಗಳು ಸೋಲುವ ಹೊತ್ತು. ಈ ನಿನ್ನ ಚೆಂದುಳ್ಳಿ ಚೆಲುವೆ ನಿನಗೆ ನೀಡಿರುವ ಹುಡುಗರಿಗೆ ನೀ ನನಗೆ ನಮ್ಮಿಬ್ಬರ ಸಮ್ಮಿಲನಕ್ಕೆ ಸಂಕೇತವಾಗಿರುವ ನೀ ನನಗೆ ನಿನ್ನಂಥ ಮುದ್ದಾದ ಗಂಡು ಮಗುವನ್ನು ನೀಡಿಬಿಡು ಗೆಳೆಯ. ಪವಿತ್ರಾಳ ಆ ಪ್ರೇಮ ಕಾವ್ಯದ ಒಂದೊಂದು ಸಾಲುಗಳು ಕಿವಿಗೆ ಬೀಳುತ್ತಿದ್ದಂತೆ ಅವನ ಇಡೀ ಶರೀರದ ನರನಾಡಿಗಳು ಒಮ್ಮೆಲೆ ಜುಮ್ಮೆಂದವು. ಅವಳು ಮೆಲ್ಲನೆ ಅವನ ಕಣ್ಣಿನ ಬಟ್ಟೆಯನ್ನು ಬಿಚ್ಚಿದಾಗ ಹಣತೆಯ ಮುಂದೆ ಬೆಳಕಿನಲ್ಲಿ ಪವಿತ್ರ ದೇವತೆಯಂತೆ ನಾಚಿ ನಿಂತಿದ್ದಳು. ತಕ್ಷಣ ಅನುಕುಮಾರ್ ಅವಳ ಹತ್ತಿರ ಬಂದು, ಲೆಟ್ಸ್ ಸ್ಟಾರ್ಟ್ ದ ಗೇಮ್ ವಿತ್ ದ ಗೋಲ್ಡನ್ ನೈಟ್ ಎಂದು ಪ್ರೀತಿಯಿಂದ ಹೇಳಿದನು. ತಕ್ಷಣ ಪವಿತ್ರ ನಾಚಿಕೊಂಡು ತಲೆ ಬಗ್ಗಿಸಿದಳು. ಅಂದು ಆ ಪವಿತ್ರ ಜೀವಿಗಳು ಮರುಜನ್ಮದಲ್ಲಿ ಒಂದಾದವು. ಪ್ರಿಯ ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ